ಇನ್ನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮನೆಗೆ ಬಾಂಬ್ ಬೆದರಿಕೆ. ನಾಗಪುರದ ಗಡ್ಕರಿ ಮನೆಗೆ ಬಾಂಬ್ ಬೆದರಿಕೆ ಎಂಬ ವದಂತಿ ಅಥವಾ ಮಾಹಿತಿ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮನೆಗೆ ಬಾಂಬ್ ಬೆದರಿಕೆಯನ್ನು ಹಾಕಲಾಗಿದೆ. ನಾಗಪುರದ ಗಡ್ಕರಿ ಮನೆಯಲ್ಲಿ ಬಾಂಬ್ ಇದೆ ಎಂಬ ಬೆದರಿಕೆ. ಭಾರಿ ಸಂಚಲನ ಸೃಷ್ಟಿಸಿದ ಬಾಂಬ್ ಬೆದರಿಕೆಯ ಪ್ರಕರಣ ತಟ್ಟಿದು. ತಕ್ಷಣವೇ ಪೊಲೀಸರು ಬಾಂಬ್ ನಿಷ್ಕ್ರಿಯ ಪಡೆಗಳಿಂದ ತೀವ್ರ ಶೋಧ ಕಾರ್ಯ. ಯಾವ ಬಾಂಬು ಇಲ್ಲ ಎಂದು ಗೊತ್ತಾಗಿ ಎಲ್ಲರೂ ನಿಟ್ಟುಸಿರು ಬಿಟ್ಟಿದ್ದಾರೆ. ಹುಸಿ ಬಾಂಬ್ ಕರೆ. ಫೋನ್ ನಂಬರ್ ಆಧಾರದ ಮೇಲೆ ಹುಸಿ ಬೆದರಿಕೆ ಹಾಕಿದವನ ಅರೆಸ್ಟ್ ಮಾಡಲಾಗಿದೆ. ನಾಗಪುರದ ಮದ್ಯದಂಗಡಿಯಲ್ಲಿ ಕೆಲಸಕ್ಕಿದ್ದ ಉಮೇಶ್ ವಿಷ್ಣು ರೌತ್ನಿಂದ ಈ ಕೃತ್ಯ ಎಂದು ಹೇಳಲಾಗ್ತಿದೆ. ಉಮೇಶ್ ವಿಷ್ಣು ರೌತ್ ಏಕೆ ಹೀಗೆ ಮಾಡಿದ್ರು ಎಂಬ ಪೊಲೀಸ್ ತನಿಖೆ ಪ್ರಾರಂಭ ಮಾಡಿದೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮನೆಗೆ ಒಬ್ಬ ಬಾಂಬ್ ಬೆದರಿಕೆ ಹಾಕುತ್ತಾನೆ. ಭಯವನ್ನು ಉತ್ಪಾದಿಸುವ ರೀತಿಯ ಒಂದು ಪ್ರಕ್ರಿಯೆ. ಕೇಂದ್ರದ ಸಚಿವರೊಬ್ಬರ ಮನೆ ಮೇಲೆ, ಕೇಂದ್ರದ ಮಿನಿಸ್ಟರ್ ಅವರ ಮನೆಯ ಮೇಲೆ ಬಾಂಬ್ ಬೆದರಿಕೆ ಹಾಕುವಂತಹ ವ್ಯಕ್ತಿ. ಈಗಾಗಲೇ ನಾವು ರಿವೀಲ್ ಮಾಡಿದ್ವಿ ಆತನ ಫೋಟೋವನ್ನು. ಅಥವಾ ಒಬ್ಬ ವೈನ್ ಶಾಪಲ್ಲಿ ಕೆಲಸ ಮಾಡ್ತಿದ್ದಂತೆ. ವಿಕೃತ ಇರುತ್ರಿ. ಈಗ ಮಂಗಳೂರು ವಿಮಾನ ನಿಲ್ದಾಣಕ್ಕೂ ಕೂಡ ಒಬ್ಬ ಬಾಂಬ್ ಬೆದರಿಕೆ ಹಾಕಿದ ಒಬ್ಬ ರಾವ್ ಅನ್ನುವಂಥ ವ್ಯಕ್ತಿ. ಅದಾದ ನಂತರ ಯಾಕೆ ಹಿಂಗೆ ಹಾಕಿದೆ ಅಂತ ಕೇಳಿದಾಗ ತಬ್ಬಿಬ್ಬಾಗಿದೆ ಉತ್ತರ ಕೊಡದಲ್ಲೇ. ಅದಾದ ನಂತರ ಬೇರೆ ಬೇರೆ ಕಾರಣಗಳು ಹೊರಬಿತ್ತು. ಸೊ ಇದೇ ಥರ ಈತ ಮಧ್ಯದಂಗಡಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಗಡ್ಕರಿಯ ಮನೆ ನಾಗ್ಪುರದಲ್ಲಿದೆ. RSSನ ಪ್ರಧಾನ ಕಾರ್ಯಾಲಯ ಇರತಕ್ಕಂಥ ಪ್ರದೇಶ ಅದು. ಆ ಭಾಗದಲ್ಲೇ ನಿತಿನ್ ಗಡ್ಕರಿಯ ಮನೆಯೂ ಕೂಡ ಇರುವಂತಹದ್ದು. ಆ ಮನೆಗೆ ನಾನು ಬಾಂಬ್ ಹಾಕಿದ್ದೀನಿ ಅಂತ ಹೇಳಿ ಒಂದು ಬೆದರಿಕೆ ಆಗುತ್ತೆ. ತಕ್ಷಣವೇ ಕೇಂದ್ರ ಮಿನಿಸ್ಟರ್ ಮನೆಗೆ ಪೊಲೀಸರು ದೌಡಾಯಿಸ್ತಾರೆ. ಪೊಲೀಸು ಜೊತೆಗೆ ಡಾಗ್ ಸ್ಕ್ವಾಡು, ಬಾಂಬ್ ನಿಷ್ಕ್ರಿಯ ದಳ ಎಲ್ಲವೂ ಕೂಡ ಬರುತ್ತೆ. ಕಟ್ಟ ಕಡೆಯದಾಗಿ ಗೊತ್ತಾಗುತ್ತೆ ಇಲ್ಲಿ ಯಾವ ಬಾಂಬು ಇಲ್ಲ, ಅಂಗಡಿಲಿ ಸಿಗೋ ಪಟಾಕಿನೂ ಅಲ್ಲಿಲ್ಲ. ಸೊ ಅದಾದ ನಂತರ ಅದು ಸಂಬಂಧಪಟ್ಟಂತ ಆರೋಪಿಯನ್ನ ಈಗಾಗಲೇ ಬಂಧನ ಮಾಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. अराउंड 9 बजे हमारा 112 का नंबर पे एक कॉल आया था. तो कॉल में ऐसा बोला गया था कि आज नितिन जी गडकरी सर के घर में हमने बॉम्ब डाला है, वो बॉम्ब फूटने वाला है, ऐसा हमको इन्फॉर्मेशन आया है. तो इमीडिएटली हमारा बॉम्ब स्क्वाड वगैरह हमने एक्टिवेट किया है. इमीडिएटली वहाँ पे जाके घर का सर का सिक्योरिटी को इन्फॉर्म कर दिया है. हमारा ऑफिसेस का विजिटेशन भी हुआ है. पूरा घर का हमने बॉम्ब स्क्वाड के थ्रू चेक किया है, बट उसमें कुछ हमको मिला नहीं है. फिर हमको समझ में आया कि ये हॉक्स कॉल है. तो इमीडिएटली जिस नंबर से हमको कॉल आया वो नंबर को हमने ट्रेस किया, उसका लोकेशन वगैरह निकाला. फिर उसका हमने इसमें नेटग्रिड का भी यूटिलाइजेशन किया. नेटग्रिड से हमने डिटेल्स निकाला, उसका एड्रेस निकाला, हमें उसको इमीडिएटली गुना दाखिल करके उसको अरेस्ट भी किया है. अभी आरोपी हमारा ताबे में है. तो बेसिकली ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.